ಜೊತೆ ಇನ್ಸ್ಪೆಕ್ಟರ್ ಮಂಜುನಾಥ್ ಕಾಣಿಸಿಕೊಂಡಿದ್ದ 4 ದಿನ ಎಸ್ಐಟಿ ಜೊತೆ ಸ್ಥಳದಲ್ಲಿ ಕಾರ್ಯಾಚರಣೆಗೆ ಆಗಮಿಸಿದ್ರು ಮಂಜುನಾಥ್. ಆದ್ರೆ ಇವತ್ತು ಮಂಜುನಾಥ್ನನ್ನ ಎಸ್ಐಟಿ ಟೀಮ್ ಬಿಟ್ಟು ಬಂದಿದೆ. ಮಂಜುನಾಥ್ ವಿರುದ್ಧ ಬೆದರಿಕೆ ಹಾಕಿದಂತ ಆರೋಪ ಕೇಳಿಬಂದಿದೆ. ಅನಾಮಿಕನಿಗೆ ಇನ್ಸ್ಪೆಕ್ಟರ್ ಬೆದರಿಕೆ ಹಾಕಿದ್ರು ಅನ್ನೋದು ಈಗ ಇನ್ಸ್ಪೆಕ್ಟರ್ ಮಂಜುನಾಥ್ ಅವರ ಮೇಲಿರುವಂತ ಆರೋಪ. ಹಾಗಾಗಿಯೇ ಎಸ್ಐಟಿ ಇನ್ಸ್ಪೆಕ್ಟರ್ ಮಂಜುನಾಥ್ರನ್ನ ದೂರ ಇಡ್ತಾ ಇವತ್ತು ಟೀಮ್ ಜೊತೆ ಕಾಣಿಸ್ಕೊಂಡಿಲ್ಲ ಮಂಜುನಾಥ್. 4 ದಿನ ಎಸ್ಐಟಿ ಟೀಮ್ನ ಜೊತೆಯೇ ಈ ಕಾರ್ಯಾಚರಣೆ ನಡೀತಾ ಇದ್ದ ಜಾಗಕ್ಕೆ ಬರ್ತಾ ಇದ್ರು. ಆದ್ರೆ ಇವತ್ತು ಮಂಜುನಾಥ್ ಕಾಣಿಸ್ಕೊಂಡಿಲ್ಲ. ಇದೇ ಕಾರಣಕ್ಕೆ ಇನ್ಸ್ಪೆಕ್ಟರ್ ಮಂಜುನಾಥ್ರನ್ನ ಎಸ್ಐಟಿ ದೂರ ಇಡ್ತಾ ದೂರುದಾರ ಮಾಡ್ತಾ ಇರೋ ಆರೋಪ ಸತ್ಯ ಅಲ್ಲ ಅಂತ ಎಸ್ಐಟಿ ಈಗಾಗಲೇ ಹೇಳಿಕೆ ಕೊಟ್ಟಿದೆ. ಆದ್ರೆ ಇವತ್ತಿನ ಬೆಳವಣಿಗೆ ನೋಡ್ತಾ ಇದ್ರೆ ಪ್ರತಿದಿನ ಎಸ್ಐಟಿ ಟೀಮ್ನ ಜೊತೆ ಕಾರ್ಯಾಚರಣೆ ನಡೀತಾ ಇದ್ದ ಸ್ಥಳಕ್ಕೆ ಬರ್ತಾ ಇದ್ದ ಮಂಜುನಾಥ್, ಇನ್ಸ್ಪೆಕ್ಟರ್ ಮಂಜುನಾಥ್ ಇವತ್ತು ಬಂದಿಲ್ಲ. ಅಲ್ಲಿಗೆ ಈ ಆರೋಪಕ್ಕೆ ಒಂದಷ್ಟು ಪುಷ್ಟಿ ಸಿಗೋ ಹಾಗಿನ ಬೆಳವಣಿಗೆ ಇದು. ಇವತ್ತು ಮಂಜುನಾಥ್ರನ್ನ ಎಸ್ಐಟಿ ಟೀಮ್ ಬಿಟ್ಟು ಬಂದಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್ ಇದ್ದಾರೆ ಸಂಪರ್ಕದಲ್ಲಿ. ಶಶಿಧರ್, ಈ ಪ್ರಕರಣದ ತನಿಖೆ ಬಹಳ ಎಫೆಕ್ಟಿವ್ ಆಗಿ ಎಸ್ಐಟಿ ಮಾಡ್ತಾ ಇದೆ, ಬಹಳ ಸೂಕ್ಷ್ಮವಾಗಿ, ಯಾವುದೇ ಒಂದು ಸಣ್ಣ ಕೊರತೆಯೂ ಕೂಡ ಬಾರದಂತೆ, ಅಪಸ್ವರ ಎತ್ತದಂತೆ ತನಿಖೆಯನ್ನ ಮುನ್ನಡೆಸಿಕೊಂಡು ಹೋಗ್ತಾ ಇದೆ. ಆದ್ರೆ ಇಂಥ ಸಂದರ್ಭದಲ್ಲಿ ತನಿಖಾ ಟೀಮ್ನಲ್ಲಿರುವಂತಹ ಒಬ್ಬ ಇನ್ಸ್ಪೆಕ್ಟರೇ ದೂರುದಾರನ ಮೇಲೆ ಒತ್ತಡ ಹಾಕಿದ್ರು, ಬೆದರಿಕೆ ಹಾಕಿದ್ರು ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆಯಲ್ಲ, ಏನಿದು? ನಾವು ಗಮನಿಸಬಹುದು ಡೇ 1 ಎಸ್ಐಟಿ ಯಾವ ರೀತಿ ಒಂದು ಪ್ರಕರಣವನ್ನು ನಿರ್ವಹಿಸಿದೆ ಅಂದರೆ ಎಲ್ಲೂ ಕೂಡ ಒಂದು ಸ್ವಲ್ಪವೂ ಕೂಡ ಅವರ ಮೇಲೆ ಸಂಶಯ ಬರುವುದಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ಕ್ರಮಬದ್ಧವಾಗಿ, ಅಷ್ಟೊಂದು ನ್ಯಾಯಬದ್ಧವಾಗಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲೂ ಕೂಡ ಕಾಂಪ್ರಮೈಸ್ ಇಲ್ಲ ಅಂತ. ಅಂದರೆ ದೂರುದಾರನಿಗೆ ಸ್ಯಾಟಿಸ್ಫೈ ಆಗಬೇಕು, ದೂರುದಾರನಿಗೆ ಯಾವುದೇ ಕಂಪ್ಲೇಂಟ್ ಉಳಿಬಾರ್ದು ಮತ್ತು ಒಟ್ಟು ಪ್ರಕರಣದಲ್ಲಿ ನಾಳೆಯ ದಿನ ಬೊಟ್ಟು ಮಾಡುವಂಥ ಯಾವುದೇ ವಿಚಾರಗಳಿರಬಾರ್ದು ಅನ್ನುವಂಥ ದೃಷ್ಟಿಯಿಂದ ವಿಶೇಷ ಗಮನವನ್ನು ಇಟ್ಟಿದ್ದಾರೆ. ಸೊ ಆದ್ದರಿಂದ ಸಹಜವಾಗಿ ಒಂದು ಆರೋಪ ಬಹಳ ದಟ್ಟವಾಗಿ ಕೇಳಿ ಬರ್ತಾ ಇರುವಂತಹದ್ದು ಮಂಜುನಾಥ್ ಅವರ ಬಗ್ಗೆ, ಇನ್ಸ್ಪೆಕ್ಟರ್ ಮಂಜುನಾಥ್ ಅವರ ಬಗ್ಗೆ ಶಿರಸಿ ಅವರು ಅವರನ್ನು ಇಲ್ಲಿಯ ಎಸ್ಐಟಿ ಟೀಮ್ನಲ್ಲಿ ಬಳಸಿಕೊಳ್ಳಲಾಗಿತ್ತು. ಸೊ ಅವರು ದೂರುದಾರನಿಗೆ ಬೆದರಿಕೆ ಹಾಕಿದ್ರಾ, ಹೀಗೊಂದು ಚರ್ಚೆ ಬಹಳ ದಟ್ಟವಾಗಿ ಇದೆ. ವಕೀಲರ ಮೂಲಕ ತಿಳಿದು ಬಂದ ವಿಚಾರ ಏನಂದ್ರೆ ದೂರುದಾರನಿಗೆ ಆ ಥರ ಬೆದರಿಕೆ ಹಾಕಿದ್ರು ಅನ್ನುವಂಥದ್ದು. ಅದಕ್ಕೆ ಪೂರಕವಾಗಿ ಇಷ್ಟೂ ದಿನಗಳ ಕಾಲ ದೂರುದಾರ ಇದ್ದಾರೆ ಅವರ ಜೊತೆಗೆ ಕಂಡು ಬರ್ತಾ ಇದ್ದಂತಹ ಮಂಜುನಾಥ್ ಇವತ್ತಿನ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಈವರೆಗೆ ಕಾಣಿಸಿಕೊಂಡಿಲ್ಲ ಅನ್ನುವಂಥದ್ದು, ಅದನ್ನ ಗಮನಿಸಬೇಕು. ಸೊ ಈ ಆರೋಪವನ್ನ ಪುಷ್ಟೀಕರಿಸುವ ರೀತಿಯ ಅದೊಂದು ಬೆಳವಣಿಗೆ ಅಂತ. ಆದರೆ ಎಸ್ಐಟಿ ಈ ರೀತಿಯ ಯಾವುದೇ ಬೆಳವಣಿಗೆ ಆಗಿದೆ ಅನ್ನೋದನ್ನ ತಳ್ಳಿ ಹಾಕಿದೆ ಮತ್ತು ಆ ಎಸ್ಐಟಿಯ ಒಂದು ಕ್ರಮಬದ್ಧವಾದ ಕಾರ್ಯಾಚರಣೆಯ ಬಗ್ಗೆ ಯಾರಿಗೂ ಕೂಡ ಈ ಕ್ಷಣದವರೆಗೂ ಕೂಡ ಸಂಶಯ ಇಲ್ಲ ಅನ್ನೋದು ಕೂಡ ಅಷ್ಟೇ ಸ್ಪಷ್ಟ. ಆದ್ರಿಂದ ಒಂದು ಆರೋಪ ಬಂದಿದೆ ಅನ್ನುವ ಕಾರಣಕ್ಕೆ ಅವರನ್ನ ಈ ಸ್ಥಳದಿಂದ, ಒಟ್ಟು ಈ ಕಾರ್ಯಾಚರಣೆಯಿಂದ ಅಥವಾ ದೂರುದಾರನಿಂದ ದೂರವಿಟ್ಟು ಎಸ್ಐಟಿ ಬೇರೆ ಬೇರೆ ರೀತಿಯ ಕಾರ್ಯಾಚರಣೆ ಮಾಡುವುದಕ್ಕಿದೆ, ಬೇರೆ ಬೇರೆ ತಂಡವಾಗಿ ಕಾರ್ಯಾಚರಣೆ ಮಾಡುವುದಕ್ಕಿದೆ. ಎಲ್ಲಿಯಾದರೂ ಮಂಜುನಾಥ್ ಅವರನ್ನ ಬಳಸಿಕೊಳ್ಳಿರುವಂತಹ ಸಾಧ್ಯತೆ ಇದೆ. ಅಥವಾ ಮಧ್ಯಾಹ್ನದ ಮೇಲೆ ಅವರು ಪ್ರತ್ಯಕ್ಷರಾದರೆ ಈ ಆರೋಪ ಸುಳ್ಳು ಅಂತೇಳಿ ಆಯಿತು. ಈವರೆಗಂತೂ ಅವರು ಇವತ್ತಿನ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಎಲ್ಲೂ ಕೂಡ ಕಾಣಿಸಿಕೊಂಡಿಲ್ಲ ಅನ್ನುವಂಥದ್ದು ನಿನ್ನೆ ಸಂಜೆಯಿಂದ ಕೇಳಿ ಬರ್ತಾ ಇರುವಂತಹ ಆರೋಪವನ್ನು ಪುಷ್ಟೀಕರಿಸುತ್ತೆ ಅಂತೇಳಿ. ಸೊ ಆ ದೃಷ್ಟಿಯಿಂದ ನಿನ್ನೆಯ ಕಾರ್ಯಾಚರಣೆ ಬಹಳಷ್ಟು ಬೇಗ ಮುಗಿದಿತ್ತು. ಆನಂತರ ಎಸ್ಐಟಿ ಕಚೇರಿ ಬೆಳ್ತಂಗಡಿಗೆ ಆತನನ್ನು ಕರೆದುಕೊಂಡು ಹೋಗಲಾಗಿತ್ತು. ಹಾಗೆ ಕರೆದುಕೊಂಡು ಹೋದಂತಹ ಸಂದರ್ಭದಲ್ಲಿ ದೂರುದಾರನಿಗೆ ಬೆದರಿಕೆ ಹಾಕಿದ್ದಾರೆ, ನಿನ್ನ ದೂರನ್ನು ವಾಪಸ್ ತಗೊಳ್ಬೇಕು ಅನ್ನುವಂಥ ಬೆದರಿಕೆ ಹಾಕಿದ್ದಾರೆ ಅನ್ನುವಂಥ ಊಹಾಪೋಹ ಕೇಳಿ ಬರ್ತಾ ಇರುವಂಥದ್ದು. ಎಸ್ಐಟಿ ಇದನ್ನು ಸಂಪೂರ್ಣವಾಗಿ ನಿರಾಕರಿಸಿದೆ. ಆದರೆ ಈಗ ನಮಗಿಲ್ಲಿ ಸಂಶಯ ಬರೋದ ಕಾರಣ 4 ದಿನಗಳ ಕಾಲ ದೂರುದಾರನ ಅಕ್ಕಪಕ್ಕದಲ್ಲೇ ಕಾಣಿಸಿಕೊಳ್ತಾ ಇದ್ದಂತಹ ಇನ್ಸ್ಪೆಕ್ಟರ್ ಕಾಣಿಸಿಕೊಂಡಿಲ್ಲ ಅನ್ನುವಂಥದ್ದು. ಸೊ ಆ ಒಂದು ಆರೋಪಕ್ಕೂ ನಡೆದಂತಹ ಬೆಳವಣಿಗೆಗೂ ಒಂದಕ್ಕೊಂದು ತಾಳೆ ಹಾಕಿ ನೋಡಿದಾಗ ಅವರನ್ನು ದೂರ ಇಟ್ಟಿರಬಹುದು, ಇವತ್ತಿನ ಕಾರ್ಯಾಚರಣೆ ಸೇರಿದಂತೆ ಮುಂದಿನ ದಿನದ ಎಲ್ಲ ಕಾರ್ಯಾಚರಣೆಯಿಂದ ದೂರ ಇಟ್ಟಿರಬಹುದು ಅನ್ನುವಂಥದ್ದು ನಮ್ಮ ಗಮನಕ್ಕೆ ಬರ್ತಾ ಇರುವಂತಹದ್ದು. ಕಾಮಗಾರಿಯಲ್ಲೂ ಒಂದಿಷ್ಟು ಪ್ರಗತಿಯನ್ನು ನಾವು ನೋಡಬಹುದು. ಹಿಟಾಚಿಯ ಕೆಲಸ ಸದ್ಯಕ್ಕೆ ಮುಗಿದಿದೆ. ಒಂದು ಪರದೆಯನ್ನು ಕೂಡ ಮೇಲಕ್ಕೆ ಎತ್ತುತ್ತಾ ಇದ್ದಾರೆ. ಸ್ವಲ್ಪವೇ ಹೊತ್ತಿನಲ್ಲಿ ಈ ಒಂದು ಪಾಯಿಂಟ್ ನಲ್ಲಿ ಏನು ಆಗಿದೆ ಅನ್ನುವಂಥ ಬೆಳವಣಿಗೆ ಗಮನಕ್ಕೆ ಬರಬಹುದು. ಶ್ವೇತಾ, ಎಸ್, ಥ್ಯಾಂಕ್ ಯು ಶಶಿಧರ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.